ನಮಸ್ಕಾರ ಸ್ನೇಹಿತರೆ, ಮುಟ್ಟಿನ ಕಪ್ಪಿನ ಉಪಯೋಗದ ಬಗ್ಗೆ ಸಾಕಷ್ಟು ಜನರಿಗೆ ಅದರ ಉಪಯೋಗ ಗೊತ್ತಿದೆ. ಆದರೆ ಅದನ್ನು ಯಾವಾಗ ಬಳಸಬಾರದು ಮತ್ತು ಮುಟ್ಟಿನ ಕಪ್ ಅನ್ನು ಬಳಸುವ ಸರಿಯಾದ ವಿಧಾನ ಏನು ಅನ್ನೋದರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮುಟ್ಟಿನ ಕಪ್ಗಳನ್ನು ಯಾವಾಗ ಬಳಸಬಾರದು? 1. ಪ್ರಯಾಣದ ಸಮಯದಲ್ಲಿ ಇದರ ಬಳಕೆ ಅಪಾಯಕಾರಿ. ಅದು ತುಂಬಿದರೆ ಉಕ್ಕಿ ಹರಿದು ಸೋರಿಕೆಯ ಸಮಸ್ಯೆ ಹೆಚ್ಚಾಗಬಹುದು. 2. ನೀವು ಕುಟುಂಬ ಯೋಜನೆಗಾಗಿ IUD ಅನ್ನು ಧರಿಸಿದ್ದರೆ ಅದರೊಂದಿಗೆ ಓತುಚಕ್ರದ ಕಪ್ ಅನ್ನು ಬಳಸಲು ತಜ್ಞರು ಶಿಫಾರಸು ಮಾಡುವುದಿಲ್ಲ. 3. ಮುಟ್ಟಿನ ಕಪ್ ಅನ್ನು ಬಳಸುವಾಗ ಯೋನಿಯಲ್ಲಿ ಸಿಲುಕಿಕೊಂಡರೆ ಅದನ್ನು ಬಲವಂತವಾಗಿ ತೆಗೆಯುವ ಬದಲು ವೈದ್ಯರನ್ನು ಸಂಪರ್ಕಿಸಿ. ಮುಟ್ಟಿನ ಕಪ್ ಅನ್ನು ಬಳಸುವ ಸರಿಯಾದ ವಿಧಾನ. 1. ಮುಟ್ಟಿನ ಕಪ್ ಬಳಸುವ ಮೊದಲು ಸರಿಯಾದ ಗಾತ್ರವನ್ನು ಕಂಡುಹಿಡಿಯಿರಿ. 2. ನಿಮ್ಮ ವಯಸ್ಸು ಮತ್ತು ಗರ್ಭಕಂಠದ ಉದ್ದಕ್ಕೆ ಅನುಗುಣವಾಗಿ ಕಪ್ ಗಾತ್ರವನ್ನು ಆಯ್ಕೆ ಮಾಡಿ. 3. ಬಳಸುವ ಮೊದಲು ಕೈ ತೊಳೆಯಿರಿ. 4. ಯೋನಿಯೊಳಗೆ ಸೇರಿಸಿದ ನಂತರ ಅದನ್ನು ಗಾಳಿಯಾಡದಂತೆ ಮಾಡಲು ವೃತ್ತಾಕಾರದ ಚಲನೆಯಲ್ಲಿ ತಿರುಗಿಸಿ. ನಂತರ ಅದು ಆರಾಮದಾಯಕವಾಗಿದೆಯೇ ಅಥವಾ ಇಲ್ಲವೇ ಎಂದು ನೋಡಲು ಯೋನಿಯನ್ನು ಸ್ಪರ್ಶಿಸಿ. 5. ಮರುಬಳಕೆ ಮಾಡುವ ಮೊದಲು ಅದನ್ನು ಸರಿಯಾಗಿ ಸ್ವಚ್ಛಗೊಳಿಸಿ. ಓತುಚಕ್ರದ ಕಪ್ಗಳನ್ನು ಬಳಸುವವರಿಗೆ ಪ್ರಮುಖ ವಿಷಯಗಳು. 1. ಮುಟ್ಟಿನ ಕಪ್ ಅನ್ನು 6 ರಿಂದ 12 ಗಂಟೆಗಳ ಕಾಲ ಮಾತ್ರ ಬಳಸಬೇಕು. ಅದನ್ನು ತೆಗೆದುಹಾಕುವಲ್ಲಿ ವಿಳಂಬ ಆದರೆ ಸೋರಿಕೆ ಆಗಬಹುದು. 2. ಕಪ್ ಅನ್ನು ತೆಗೆದುಹಾಕಲು ಪೆನ್ಸಿಲ್ ಅಥವಾ ಇತರ ವಸ್ತುವಿನಂತಹ ಚೂಪಾದ ವಸ್ತುವನ್ನು ಎಂದಿಗೂ ಬಳಸಬೇಡಿ.